ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಆಲೂ ಪರಾಠ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟ ಆಗೋವಂಥ ರೆಸಿಪಿ. ನಾನು ಹೇಳೋ ಸಿಂಪಲ್ ಸ್ಟೆಪ್ಸನ್ನು ಫಾಲೋ ಮಾಡಿ ಸೂಪರ್ ಆಗಿರೋ ಆಲೂ ಪರಾಠ ರೆಡಿ ಆಗುತ್ತೆ. ಸೊ ಇದಕ್ಕೆ ನಾವು ಫಸ್ಟು ಆಲೂನ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಒಂದು 1/2 kg ಆಲೂನ ಕಟ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಬಿಕಾಸ್ ಕಟ್ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬೇಯುತ್ತೆ. ಸೊ ಅದು ಒಂದು ಕಡೆ ಬೇಯಿಸೋಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಕಂಪ್ಲೀಟಾಗಿ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ನೀರು ಹಾಕಿ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡಬೇಕು. ತುಂಬ ಹಾರ್ಡಾಗಿರ್ಬಾರ್ದು, ತುಂಬ ಸಾಫ್ಟಾಗೂ ಇರಬಾರ್ದು. ಒಂದು ಮೀಡಿಯಮ್ ಲೆವೆಲ್ಗೆ ಇದನ್ನು ರೆಡಿ ಮಾಡಿಟ್ಕೊಳ್ಬೇಕು. ಸೊ ನೋಡಿ, ನೀರನ್ನು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಕೆಲವೊಂದೊಂದು ಸರಿ ತುಂಬ ಸಾಫ್ಟ್ ಆಗಿಬಿಡುತ್ತೆ. ತುಂಬ ಸಾಫ್ಟಾಗಿ ಹೋದರೆ ಪರಾಟ ಮಾಡುವಾಗ ಹರಿದೋಗುತ್ತೆ. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲಸ್ ಇದು ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದು 1/2 hour ಆದರೂ ನಾವು ಬಿಡಬೇಕು ಅದು ಸೆಟ್ ಆಗೋದಕ್ಕೆ. ಸೊ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ದಿಸ್ ಇಸ್ ಡನ್. ನೆಕ್ಸ್ಟ್ ನಾವೀಗ ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಆಲೂನ ತೆಗೆದು ಇದನ್ನ ಪೀಲ್ಸ್ ಎಲ್ಲ ನೀಟಾಗಿ ರಿಮೂವ್ ಮಾಡ್ಕೊಂಬಿಡೋಣ. ಸೊ ಇದಾದಮೇಲೆ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಚಿಕ್ಕ ಚಿಕ್ಕ ಸ್ಮಾಲ್ ಪೀಸಸ್ ಆಗಿ ರಫ್ಲಿ ಚಾಪ್ ಮಾಡ್ಕೊಳ್ಳಿ. ಸೊ ಏನಕ್ಕೆ ಚಾಪ್ ಮಾಡೋದು ಅಂದರೆ ನಾವು ಇದನ್ನು ಇವಾಗ ಸ್ಮ್ಯಾಶ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಸ್ಮ್ಯಾಶ್ ಮಾಡೋಕ್ಕೆ ಸ್ಮ್ಯಾಶರ್ನೇ ಯೂಸ್ ಮಾಡಿ. ಬಿಕಾಸ್ ಅದರಲ್ಲಿ ಕೆಲವೊಂದು ಗಟ್ಟಿಯಾಗಿ ಮಧ್ಯದಲ್ಲಿ ಉಳಿದ್ಬಿಟ್ರೆ ನಾವು ಪರಾಟನ ಲಟ್ಟಿಸುವಾಗ ಅಥವಾ ಪರಾಟ ಮಾಡುವಾಗ ತುಂಬ ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಸ್ಮ್ಯಾಶರ್ನ ಯೂಸ್ ಮಾಡಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಪೀಸ್ ಗಟ್ಟಿಯಾಗಿ ಸಿಗಬಾರ್ದು ನಮಗೆ. ಸೊ ಆಲೂ ಬೇಯಿಸುವಾಗಲೇ ಒಂದು 3-4 ವಿಷಲ್ ಜಾಸ್ತಿ ಮಾಡಿಕೊಂಡ್ರೆ ಸೊ ಸಾಫ್ಟಾಗಿ ಬೆಂದ್ಬಿಡುತ್ತೆ. ನೆಕ್ಸ್ಟ್ ಈ ಕಡೆ ಒಗ್ಗರಣೆಗೆ ಸ್ವಲ್ಪನೇ ಆಯಿಲ್ ಹಾಕ್ಕೊಳ್ಳಿ. ಮತ್ತು ತುಂಬ ಚಿಕ್ಕದಾಗಿ ಹೆಚ್ಚಿಟ್ಟಿರೋಂಥ ಆನಿಯನ್ಸ್ನ ಆ್ಯಡ್ ಮಾಡ್ಬೋದು. ಕೆಲವೊಬ್ಬೊಬ್ಬರು ಆನಿಯನ್ ಹಾಕೋಕ್ಕೆ ಇಷ್ಟಪಡಲ್ಲ, ಅವರು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಫಸ್ಟು ಆನಿಯನ್ ಹಾಕಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಇದು ಆನಿಯನ್ ಬೆಂದಾದಮೇಲೆ ಇದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಹಸಿ ವಾಸನೆ ಹೋಗಬೇಕು. ಸೊ ಆ ಥರ ಫ್ರೈ ಮಾಡ್ಕೋಬೇಕು. ಮತ್ತು ಇದಕ್ಕೆ ಸ್ಟಫಿಂಗಿಗೆ ಆಯಿಲ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೇಡಿ. ಸೊ ಸ್ವಲ್ಪನೇ ಆಯಿಲ್ ಹಾಕಿದ್ರೂ ಸಾಕಾಗುತ್ತೆ. ಸೊ ನೋಡಿ, ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಾಗಿದೆ ನೋಡಿ ಇವಾಗ. ಸೊ ಇದಕ್ಕೆ ಕೆಲವೊಂದು ಪೌಡರ್ಸ್ ಆ್ಯಡ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಬಂದು ಜೀರಾ ಪೌಡರ್, ಅರಿಶಿನ ಪುಡಿ, ಖಾರದ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ, ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ. ಸೊ ಇದಿಷ್ಟು ಪೌಡ್ರ್ಗಳನ್ನ ಆ್ಯಡ್ ಮಾಡಿದಾದಮೇಲೆ ಈ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ಲೇಮ್ನ ಮೀಡಿಯಮಲ್ಲಿಡಿ, ಬಿಕಾಸ್ ಅದು ಬೇಗ ಪೌಡ್ರ್ ಸುಟ್ಟೋಗುತ್ತೆ. ಸೊ ಇದಾಗಿದೆ ನೋಡಿ. ಇವಾಗ ಇದಕ್ಕೆ ನಮಗೆ ಸ್ವಲ್ಪ ಘಮ ಸ್ಮೆಲ್ ಬರೋದಕ್ಕೋಸ್ಕರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸಣ್ಣಕ್ಕಾಗಿ ಚಾಪ್ ಮಾಡಬೇಕು. ಸೊ ನೋಡಿ, ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಥರ ಕಾಣಿಸಿದ ಮೇಲೆ ಇದು ಆಲ್ರೆಡಿ ಆಗಿದೆ ಇವಾಗ. ಸೊ ನಾವಿದನ್ನ ಫ್ಲೇಮ್ ಆಫ್ ಮಾಡ್ಕೊಂಬಿಡೋಣ. ಸೊ ನೆಕ್ಸ್ಟ್ ಪ್ರೊಸೀಜರ್ ಬಂದು ಇವಾಗ ನಾವು ಆಲೂ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಪ್ಲಸ್ ಈ ಮಸಾಲ ಇದೆರಡನ್ನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತೊಗೊಂಡು ಆ ಮಸಾಲನೆಲ್ಲ ಫ್ರೈಡ್ ಮಸಾಲನೆಲ್ಲ ಹಾಕಿಬಿಟ್ಟು ಈ ಸ್ಮ್ಯಾಶ್ ಮಾಡಿರೋ ಆಲೂನು ಹಾಕ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಕಾಸ್ ಅದರಲ್ಲಿ ಸಾಲ್ಟು ಮಸಾಲ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಆಲೂ ಸ್ವಲ್ಪ ಸಾಫ್ಟಾಗೆ ಬೇಯಿಸ್ಕೊಂಡಿರಬೇಕು. ಬಿಕಾಸ್ ಆಲೂ ಪರಾಟಗೆ ಆಲೂ ತುಂಬ ಸಾಫ್ಟಾಗಿರಬೇಕು, ಇಲ್ಲಾಂದರೆ ಪರಾಟ ಹರಿದೋಗುತ್ತೆ. ಸೊ ನೋಡಿ, ಸೇಮ್ ಇದು ಹೂರ್ಣ ಥರ ಕಾಣಿಸ್ತಾ ಇದೆ. ಸೊ ಅದೇ ಕನ್ಸಿಸ್ಟೆನ್ಸಿ ಬಂದರೆ ಆಯಿತು. ಈ ಥರ ಬಾಲ್ಸ್ ಆಗಿ ನಾನು ಸ್ಟಫಿಂಗ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಸ್ಟಫಿಂಗ್ನ ಬಾಲ್ಸ್ ಆಗಿ ರೆಡಿ ಮಾಡ್ಕೊಂಬಿಡಿ. ಸೊ ಒಂದೊಂದೇ ಬಾಲ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಆಮೇಲೆ. ಸೊ ಈ ಥರ ರೆಡಿ ಇಟ್ಕೊಂಡ್ಬಿಟ್ರೆ ಬೇಗ ಪರಾಟ ಮಾಡ್ಬೋದು. ಸೊ ನೆಕ್ಸ್ಟ್ ಈ ಕಡೆ ನಾನು ಚಪಾತಿ ಹಿಟ್ಟನ್ನು ಕೂಡ ಅದೇ ರೀತಿ ಬಾಲ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನ ರೋಲ್ ಮಾಡೋಣ. ಸೊ ನಾನು ತೋರಿಸ್ತಾ ಇರೋ ಥರ ಮಾಡಿ ನಿಮಗೆ ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಎಡ್ಜಸ್ಸಲ್ಲಿ ಕೂಡ ಸ್ಟಫಿಂಗ್ ಈವನ್ ಆಗಿ ಬರುತ್ತೆ. ಸೊ ಈ ಥರ ಕೈಯಲ್ಲೇ ಒಂದು ಸ್ವಲ್ಪ ಹಿಟ್ಟನ್ನು ಅಗಲ ಮಾಡಿಕೊಂಡು, ಸೊ ಸ್ಟಫಿಂಗ್ ಬಾಲ್ ನಾವೇನು ರೆಡಿ ಮಾಡ್ಕೊಂಡಿಟ್ಟಿದ್ವಲ್ಲ, ಸೊ ಆ ಸ್ಟಫಿಂಗ್ನ ತೊಗೊಂಡ್ಬಿಟ್ಟು ಸೊ ಈ ಥರ ಮಧ್ಯದಲ್ಲಿಟ್ಟು ಅದನ್ನ ಕ್ಲೀನಾಗಿ ಕವರ್ ಮಾಡ್ಕೊಂಬಿಡಿ. ಸೊ ಇಟ್ ಇಸ್ ಸೇಮ್ ಲೈಕ್ ನಾವು ಹೋಳಿಗೆ ಯಾವ ಥರ ಮಾಡ್ತೀವೋ ಅದೇ ಥರನೇ ಸ್ಟಫಿಂಗ್ ಇದು. ಸೊ ಇದನ್ನು ಕೆಲವೊಬ್ಬರು ಹಿಟ್ಟು ಹಾಕಿ ಕೂಡ ಲಟ್ಟಿಸ್ತಾರೆ, ಬಟ್ ನಾನು ಆಯಿಲ್ ಹಾಕಿ ಲಟ್ಸೋದಕ್ಕೆ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಅದು ಹರಿಯಲ್ಲ ಅಂತ, ಅದೊಂದೇ ರೀಸನ್ಗೆ. ಸೊ ಇದಕ್ಕೆ ನಾನಿಲ್ಲಿ ಕೆಳಗಡೆ ಹೋಳಿಗೆ ಕವರ್ ತೊಗೊಂಡಿದ್ದೀನಿ. ಸೊ ನಾವು ಲಟ್ಸೋ ಮಣಿ ಮೇಲೆ ಕೂಡ ಮಾಡ್ಬೋದು, ಬಟ್ ಕೆಲವೊಂದೊಂದು ಸರಿ ಅಂಟ್ಕೊಂಡ್ಬಿಟ್ರೆ ಬರಲ್ಲ. ಸೊ ಹೋಳಿಗೆ ಕವರ್ ಇದ್ದರೆ ಇಟ್ ಈಸ್ ಈಸಿ ಟು ಮೇಕ್. ಸೊ ನೋಡಿ, ನಾನು ಈ ಥರ ತೋರಿಸೋ ಥರ ಪ್ರೆಸ್ ಕೈಯಿಂದನೇ ಮಾಡಬೇಕು. ಬಿಕಾಸ್ ಆ ಸ್ಟಫಿಂಗ್ ಎಲ್ಲ ಎಡ್ಜಸ್ವರೆಗೂ ಅದು ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಈ ಥರ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಅದಾದಮೇಲೆ ನಾವು ಲಟ್ಟಣಿಗೆಯಿಂದ ನಾವು ಎಷ್ಟು ಅಗಲ ಬೇಕೋ ಅಥವಾ ಎಷ್ಟು ಥಿಕ್ನೆಸ್ಸಿಗೆ ಬೇಕೋ ಅಷ್ಟು ಲಟ್ಟಿಸ್ಕೊಳ್ಬೋದು.
ಸೊ ಈ ಥರ ಮಾಡಿದ್ಮೇಲೆ ನಿಮಗೆ ಚಿಕ್ಕದು ಬೇಕಿದ್ರೆ ಚಿಕ್ಕದು ಮಾಡ್ಕೊಳ್ಬೋದು, ಇಲ್ಲ ಇನ್ನೂ ದೊಡ್ಡ ದೊಡ್ಡ ಸೈಜಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು. ನನಗಿಷ್ಟು ಸಾಕು ಅನ್ನಿಸ್ತು. ಸೊ ಇನ್ನೊಂದು ಕಡೆ ನಾನಿಲ್ಲಿ ಪ್ಯಾನ್ನ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ಹೀಟ್ ಆಗಿದೆ ಏನೋ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅದು ಮಾಡಿಟ್ಟಿರೋದನ್ನ ಈ ಥರ ಹಾಕೋಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ತೆಗಿಯುವಾಗ ಸ್ವಲ್ಪ ಸ್ಲೋ ಆಗಿ ತೆಗೆದ್ರೆ ಆಯಿತು. ನೋಡಿ ಈ ಥರ. ಸೊ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಆಯಿಲ್ ಹಾಕಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು ಅಷ್ಟೇ. ಸೊ ಇದನ್ನು ತುಪ್ಪದಲ್ಲಿ ಬೇಕಿದ್ರೆ ಅಥವಾ ಬೆಣ್ಣೆ ಬಟರಲ್ಲೂ ಕೂಡ ಬೇಯಿಸ್ಕೊಳ್ಬೋದು. ನಾನು ಆಲೂ ಪರಾಠನ ಮೊಸರು ಜೊತೆ ಸರ್ವ್ ಮಾಡೋದ್ರಿಂದ ನಾನು ತುಪ್ಪ ಯೂಸ್ ಮಾಡ್ತಿಲ್ಲ, ಇಲ್ಲಿ ಎಣ್ಣೆಲ್ಲೇ ಬೇಯಿಸ್ತಾ ಇದ್ದೀನಿ. ಇದನ್ನು ತುಪ್ಪ ಕೂಡ ಹಾಕಿ ನೀವು ಬೇಯಿಸ್ಕೊಳ್ಬೋದು. ಸೊ ನೋಡಿ ಈ ಥರ ಎರಡೂ ಕಡೆನೂ ನೀಟಾಗಿ ಫ್ರೈ ಆಗಬೇಕಿದು. ಇವಾಗ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಇದೇ ಥರ ಬೇರೆ ಸ್ಟಫಿಂಗ್ನ ಫಿಲ್ ಮಾಡ್ಕೊಂಡ್ಬಿಟ್ಟು ಇದೇ ಥರ ಲಟ್ಸ್ಕೋಬೇಕು. ಸೊ ಇದು ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಈ ಥರ ಕೈಯಿಂದ ಪ್ರೆಸ್ ಮಾಡ್ಕೊಳ್ಬೇಕು, ಬಿಕಾಸ್ ಅದು ಸ್ಪ್ರೆಡ್ ಆದಮೇಲೆ ಇಟ್ ಈಸ್ ಈಸಿ ಟು ಮೇಕ್. ಸೊ ಬೇಗ ಒಂದ್ಸರಿ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡ್ಬಿಟ್ರೆ ಅದನ್ನ ಒಳಗಡೆ ಸ್ಟಫ್ ಮಾಡಿ ಬಾಲ್ಸ್ ರೆಡಿ ಮಾಡ್ಕೊಂಡ್ಬಿಟ್ರೆ ಇಟ್ ಈಸ್ ಈಸಿ ಟು ಪ್ರಿಪೇರ್. ಒಂದು 10-15 ನಿಮಿಷದಲ್ಲೇ ಒಂದು 10 ಪರಾಟಗಳನ್ನ ಮಾಡ್ಕೊಂಡ್ಬಿಡ್ಬೋದು. ಸೊ ನೋಡಿ, ಸೊ ಅದೇ ರೀತಿ ಪ್ರೊಸೀಜರ್. ಮತ್ತು ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನಾವು ಮಾಡೋ ಎಫರ್ಟ್ ನಿಮ್ಮ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ಗಿಂದ ನಮಗೆ ಸಂತೋಷ ಆಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಸ್ಗಳನ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ನೋಡಿ ಇವಾಗ ಟರ್ನ್ ಮಾಡಿದ್ರೆ ಎಲ್ಲೂ ಕೂಡ ಹರಿಯಲ್ಲ ಇದು, ಬಿಕಾಸ್ ಆ ಹೂರ್ಣಕ್ಕೂ ಮತ್ತು ಹಿಟ್ಟು ನಾವೇನು ಕಲಸಿರ್ತೀವಲ್ಲ ಅದೆರಡು ಕರೆಕ್ಟಾಗಿ ಮಾಡಿಕೊಂಡ್ರೆ ಪರಾಟ ಒಂದು ಸ್ವಲ್ಪನೂ ಹರಿದೆ ನೀಟಾಗಿ ಬರುತ್ತೆ. ಸೊ ಇದಿವಾಗ ಪರಾಟ ರೆಡಿಯಾಗಿದೆ. ಇದು ಚಿಕ್ಕ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಪ್ಲಸ್ ಇದು ಲಂಚ್ ಬಾಕ್ಸ್ ರೆಸಿಪಿ ಆಗಿ ಕೂಡ ಚೆನ್ನಾಗಿ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಪರಾಠನ ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ. ಆ ಮೊಸರಿಗೆ ಒಂದು ಸ್ವಲ್ಪ ಚಾಟ್ ಮಸಾಲ, ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಮೊಸರು. ಸೊ ಅದ್ರ ಜೊತೆ ಇದು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇಲ್ಲಾಂದರೆ ಇದನ್ನ ಉಪ್ಪಿನಕಾಯಿ ಜೊತೆ ಕೂಡ ತೊಗೊಳ್ಬೋದು. ಸೊ ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಮನೇಲೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.